ಅಪ್ಪಾಜಿ ಬಂದ್ರ ಇದ್ರ ಎರಡು ಎಣ್ಣೆ ಒಂದ್ ನಮಗೆ ಒಂದ್ ನಿಮಗೆ ನೀನ್ ಕೊಟ್ಟಿರೋದು ಇದೆಲ್ಲ ಬಾರಿ ಜೋರಿದ್ದು ಇದ್ರಲ್ಲ ಇದು ಹಾಕ್ ನನಗೆ ಆಹಾ ಮಾಡ್ಕೊಂಡಲ್ಲ ಈಗ ಅವ್ಳು ತಗೋಕ ಇಬ್ರು ಹೋದಕ್ಕ ಹೋಗ್ತೀನಿ ಇಬ್ರು ಅಣ್ಣ ಅದೇ ಹಂಗಿರ್ಲಿಲ್ಲ ಒಂದ್ ನಿಮಿಷ ಇರ್ಲಿ ಅವ್ರು ಹೇಳ್ತಾರೆ ಮತ್ತೆ ಹಾಕೊಂಡ ಸನ್ಮಾನ ಸರಿ ಎಲ್ಲ ನಾವು ಮಾಡ್ಕೊಳ್ಳಲ್ಲ ಅವ್ರನ್ನ ಬಿಟ್ಟು ಒಂಚೂರು ಈ ಕಡೆ ಬರ್ರಿ ಮಿಗ್ದವ್ರು ಒಂಚೂರು ಬರೀ ಈ ಕಡೆ ಬಂದ್ಬಿಡಿ ಅಮ್ಮ 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 ಒಂದ್ ನಿಮಿಷ ಅಣ್ಣ ನೀನ್ ಹೇಳು ಆಯ್ತಾ ಒಂದ್ ನಿಮಿಷ ಹಾ ಇಲ್ಲಿ ಸುಮಾರು ದೇವ್ರಿಗೆ ಹೋಗಿ ಬಂದಿದ್ದೆ. ಎಲ್ಲೂ ಹೋದ್ರು ಮಕ್ಳಿಲ್ಲ ಮಕ್ಳಾಗಲ್ಲ ಅಂದ್ರು. ಮೊಬೈಲ್ ಆಗಿ ನೋಡ್ಕೊಂಡು ಇದು ಒಡವೆ ಕಟ್ಟಿದ್ವಿ, ಮೀಸಲ್ ಕಟ್ಟಿದ್ವಿ. ಆರೋಗ್ಯದ ಒಂದು ಮಗು ಕೊಡುತ್ತಾ ಇಲ್ಲ ಆರೋಗ್ಯದ 2 ಮಗು ಕೊಡು ಅಂತೇಳಿ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಬೇಕಾದ್ರೆ 2 ಪಾಪು ಇದೆ ಅಂತ ಹೇಳಿದ್ರು. ಅವಾಗ ಇಲ್ಲಿ 9ನೇ ತಿಂಗಳಿಗೆ ಬಂದು ಪೂಜೆ ಮಾಡಿಸ್ತೀನಿ ಅಂದ್ರು. ಮಕ್ಕಳು ಗ್ಯಾರಂಟಿ ಕೊಟ್ಟಿರಲಿಲ್ಲ ದೊಡ್ಡ ಪಾಪುಗೆ. ಒಂದಾಗುತ್ತೆ ಇದು ಅದು ಇದು ಅಂತ ಹೇಳ್ತಾ ಇದ್ರು. ನಾನು ಅಲ್ಲಿ ಹಳೆ ಇದಿತ್ತಲ್ಲ ದೇವಸ್ಥಾನ ನಿಮಗೆ ಮಾತಾಡ್ಸಿದೆ, ಸ್ವಾಮಿ ಹಿಂಗಂತವ್ರು ಏನ್ ಮಾಡೋಣ ಅಂದ್ರೆ ಸುಮ್ಮನೆ ಮುಂದೆ ಹೋಗ್ಬಿಟ್ರಿ. ಅಷ್ಟು ದೂರ ಹೋಗ್ಬಿಟ್ಟು ಬಂದ್ಬಿಟ್ಟು ಆಮೇಲೆ ಏನೂ ಆಗಲ್ಲ ಹೋಗಪ್ಪ ಇಲ್ಲೇ ನಾಮಕರಣ ಮಾಡ್ತೀನಿ, ಏನೂ ಆಗಲ್ಲ ಸುಖವಾಗುತ್ತೆ ಮಕ್ಕಳು ಅಂತ ಹೇಳಿದ್ರಿ. ನೀವೇ ಹೇಳಿದ್ರಿ ಸ್ವಾಮಿ. 3 ಸಲ ಅಷ್ಟು ದೂರ ಹೋಗ್ಬಿಟ್ಟು ಸ್ವಾಮಿ ಏನಂದ್ರು, ಇಲ್ಲಿ ಏನು ಆಗಲ್ಲ ಆರಾಮ್ಸೆ ಮಕ್ಳಾಗ್ತವೆ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಡಾಕ್ಟ್ರು ಗ್ಯಾರಂಟಿ ಕೊಟ್ಟಿರ್ಲಿಲ್ಲ. ಸ್ವಾಮಿ ಹೇಳಿದ್ಮೇಲೆ ಆಯ್ತು. ಐಸ್ವೆಲ್ ಇಡು ಅಂತ ಹೇಳಿದ್ರು ಪಾಪುಗೆ. ಯಾಕಮ್ಮ ದುರ್ಗಮ್ಮ ಹಂಗ್ ಮಾಡಿದೆ ಅಂತ ಫಸ್ಟ್ ಫ್ಲೋರ್ ಇಂದ ಕೆಳಗಡೆ ತಂದೆ. ಐಸು ವಾರ್ಡ್ ಅಲ್ಲಿ ಮಗು ಇದು ಐಸ್ವೆಲ್ ಇಡಬೇಡಿ, ಏನು ಪ್ರಾಬ್ಲಮ್ ಇಲ್ಲ, ತಾಯಿ ಪಕ್ಕ ಮಲಗಿಸಿದ್ದು. ತಾಯಿ ಹೆಸರು ಹೇಳ್ಕೊಂಡು ಬಂದು ಬೆಂಗಳೂರಿಗೆ ಬರ್ದಿದ್ರು ವಾಣಿ ವಿಲಾಸ. ಎಲ್ಲೂ ವಾರ್ಡಿ ಮೇಲೆ ಹುಷಾರಾದ್ರು. ಅವಾಗ ಯಾವಾಗಲೇ ಇರ್ಲಿ ಎಲ್ಲ ಇಲ್ಲ ಸ್ವಾಮಿ. ಫಸ್ಟ್ ದುರ್ಗಾ ಅಪ್ಪಾಜಿ ಅಂತ ದೆವ್ವ ಇಟ್ಕೊಂಡಿತ್ತು ಸ್ವಾಮಿ. ಮಕ್ಳೇ ಆಗಲ್ಲ ಅಂತ ಹೇಳಿದ್ರು. 7 ದೆವ್ವ ಒಂದೇ ಸತಿ ಗಾಳಿಸಿತ್ತು. 3-4 ವರ್ಷ ಹೆಣ್ಗಿದ್ದೀನಿ ಸ್ವಾಮಿ ನಾನು ಅದ್ರಲ್ಲಿ. ಈ ಮಕ್ಕಳದವ ಅಪ್ಪಾಜಿ ನಮ್ಮ ಮಗಳ ಎಂತೀನಿ ತೋಮನೆ ಹುಡುಗರಿ ಬಾಗಣ ಕೊಡ್ತೀನಿ. ಯಾರು ಇಲ್ಲ ಸರ್. ಒಂದ್ ಸಾರಿ ಕೊಡಪ್ಪ ಜಲ್ದಿ ಹಂಗೆ ಒಂದ್ಸರಿ ನನ್ನ ಮಗಳು ಮಾಡಿ ದತ್ತ ಅಂತ ಎಲ್ಲ ಸರಿ ಕ್ಲಾಸ್ ಹಾಕಿ. ಆಸ್ತಿ ಕೇಳಬಾರ್ದು ಗೊತ್ತಾಯ್ತಾ, ಬಾಗಣ ಮಾತ್ರ ಕೇಳ್ಬೋದು ಬಡವ ನಾನು. ನೋಡಿ ಸ್ವಾಮಿ, ಅದರಿಂದ ತಾಯಿಯಿಂದಾನೆ 2 ಮಕ್ಕಳಾಗಿದ್ದಾವೆ. ಇಲ್ಲ ನಾಮಕರಣ ಮಾಡ್ತೀವಿ ಅಂತ ಹೇಳಿದ್ರೆ ಹೆಸರು ಮಾಡೋಣ. ನಾಮಕರಣ ಕೂಗನಂತೆ ಇಬ್ರು ಕೂಗನ ಹೆಸರ ಏನ್ ಹೆಸರು ನಿಮ್ದು? ಹರ್ಷಿತಾ ಆಯ್ತು. ಅವತ್ತು ಹೇಳಿದ್ ಇವತ್ತು ಕಣ್ಣಾಗಿದೆ ಸ್ವಾಮಿ. ಅಲ್ಲಿಂದ ನಾನು ಮಾತಾಡ್ತಾ ಇದ್ರು ಫುಲ್ ಬಿಸಿ ಇದ್ರೆ ಸುಮ್ಮನೆ ಮುಂದೆ ಹೋಗ್ಬಿಟ್ಟು ಅಲ್ಲಿ ನಿಂತ್ಕೊಂಡ್ಬಿಟ್ಟು ಹೋಗೋತ್ತಮ್ಮ ಏನು ಆಗಲ್ಲ ಆರಾಮ್ಸೆ ಇರ್ತಾವೆ ಇಬ್ರು ಮಕ್ಳು, ಏನು ಆಗಲ್ಲ ಹೋಗ್ಬಿಡು ಅಂತ ಏನ್ ಗೊತ್ತ, ಒಬ್ಬರಿದ್ರೆ ಮಾತಾಡ್ಸ್ಬೋದು. 100 ಜನತೆಗೆ ಅಂದ್ಬಿಟ್ಟಿರ್ತೀನಿ. ಅದೇ ಒಂದ್ಸರಿ ಬಾಯಲ್ಲಿ ಬಂದು ನಾನೇನ್ ದೇವರಲ್ಲಪ್ಪ, ಪದೇ ಹೇಳ್ತೀನಿ ನಾನ್ ದೇವರಲ್ಲ. ಬಾಯಲ್ಲಿ ಬಂದಿದ್ದು ಇಲ್ಲ ಅಲ್ಲಿ ದೇವರಿದ್ದಾರೆ ಒಳಗೆ. ನಾನು ಬಾಯಲ್ಲಿ ಬಂದು ನಾವು ಸೇವಕರು ಸೇವೆ ಮಾಡ್ತೀವಿ ಸರ್. ಸೇವೆ ಮಾಡಕ್ ಹೋದಾಗ ನಾವು ತಾಯಿನ ಮಗು ಸೇವಕರು ಅಷ್ಟೇ. ಒಂದೊಂದು ಸ್ಯಾರಿ ಕೊಡಪ್ಪ ಜಲ್ದಿ ಒಂದ್ಸರಿ ಯಾರಪ್ಪ ಅಲ್ಲ ಆಡ್ಕೊಂಡ್ರ ಬಗ್ಗೆ ಮಾತಾಡ್ಕೊಬೇಡಿ. ಮಾಡ್ತಾ ಹೋಗಿ ಬೇರೆ ಭಯ. ಈ ಕಡೆ ಬಾಪುಟ ಈ ಕಡೆ ಬರ. ಅಡಿಕೆನಾ ಇದು? ಜಗಬಡಿ ಬಟ್ಟೆ ಅಪರೂಪ ನಮ್ಮ ಇದು ಹಳಿ ಹಂಗೆ ಹೇಳಿದ್ದೆ ಸ್ವಾಮಿ. ಅವ್ನಿಗೂ ಮಕ್ಳಿಲ್ಲ ಅಂತ ಹೇಳಿ ಅವ್ನಿಗೂ ಹೆಣ್ಪಾಪು ಆಗಿದೆ. ಒಂದ್ 10-15 ಜನಕ್ಕೆ ಇದೇ ತರ ಎಲ್ಲರಿಗೂ ಹೆಣ್ಪಾಪುನೇ ಆಗಿದೆ. ತಮ್ದು ಯಾವ ಊರು ಅಣ್ಣ? ನಮ್ದು ಹಿರಿಯೂರು ತಾಲೂಕು ಧರ್ಮಪುರದಲ್ಲ. ದೇವ್ರನ್ನ ಟೈಮ್ ಕೇಳಬಾರ್ದು ಸರಿ ಅಲ್ವಾ? ನಮಸ್ಕಾರ. ಮಾಡ್ತಿದ್ದೀಯ ಅಂತ ದೇವರಲ್ಲ, ದೇವ್ರಿಗೂ ಮಾಡುವ ಮಾಡಿ ಸಂತೋಷನಾ?
ಯಾವ ಸಂಪಾದನೆ ಅಲ್ಲ. ಏನಾದ್ರೆ ಪ್ರೀತಿ ಮುಂದೆ ಯಾವ ನಮ್ಮ ಮಣ್ಣು ಏನ್ ಗೊತ್ತಾ, ಸಂಪಾದನೆ ಮಾಡೋದು ದುಡ್ಡಲ್ಲ, ಸಂಪಾದನೆ ಮಾಡೋದು ಆರೋಗ್ಯ ಆಯಸ್ಸು, ಸಂಪಾದನೆ ಮಾಡೋ ಪ್ರೀತಿ ಅಷ್ಟೇನೆ. ನೋಡಿ ನಾನ್ ದೇವರಲ್ಲ, ನೀರ್ ಬರ್ಲಿ ನೀರ್ ಬರ್ತೆ ನಾನು ಅನ್ಕೊಂಡೆ ನಾನು ಮಾಡಿರಪ್ಪ ಅಂತ ನೀರು ಬರುತ್ತೆ ಅಂದ್ರೆ ನಮಗೆ ಆ ಜಾಗ ತೋರಿಸು ಅಂತ ನಾನು ನೆನ್ಕೊಂಡಿದ್ದೆ. ಆ ಜಾಗ ಕಾಣಿಸಿದೆ. ಖಂಡಿತ ನೀರು ಬರ್ಲಿ. ನೀವು ಒಬ್ಬರಿಗೆಲ್ಲ ಯಾರೇ ರೈತರು ನಂಬಿ ಅವೆಲ್ಲ ನೀರು ಬರ್ಲಿ, ಬೆಳೆ ಬೆಳೆ ರೈತ ಬರ್ಲಿ. ನಮ್ಮ ರೈತ ಹುಷಾರ ಬಿಗ್ಗಿ. ಇನ್ನ ಇವತ್ತು ನೋಡಿ ನಾಮಕರಣ ಮಾಡ್ತೀವಿ, ಜ್ವರ ಒಂದ್ಸಲ ಒಂಚೂರು ಈ ಕಡೆ ಬರ್ರೋ, ಈ ಕಡೆ ಬರ್ರು. ಹೌ ತಡ್ರಮ್ಮ ಗುಡಿ ಆಗ್ಬೇಡ್ರಿ, ಏನ ಕ್ರಮ ಗುಡಿ ಆಗ್ತಾರೆ. ನಾಮಕರಣ ಮಾಡ್ಬಿಡ ನಿಂಗೆ ಡೈರೆಕ್ಟ್ ಆಗಿ. ಇವತ್ತು ಏನ್ ಊಟ ವ್ಯವಸ್ಥೆ ಮಾಡಿಸ್ತೀವಿ, ಈ ಮಕ್ಕಳು ಅರ್ಪಣೆ ಮಾಡ್ಬಿಡ. ಹಿಂದಕ್ಕೆ ಬರ್ತಾಯಿ ಬರ್ರಿ ಒಂಚೂರು ಆಗತ್ತಾಗಲ್ಲ, ಬರ್ರಿ. ಏನ್ ಮಾಡ್ತಾವೆ ಅಪ್ರೂಪ್ ಮಕ್ಕಳು ಆಯವಂತೆ, ಯಾರು ಆಗಲ್ಲ ಅಂದ್ರೆ ಇನ್ನೊಂದು ದಿವಸ ಅಕ್ಕಪಕ್ಕ ಆಡ್ಕೊಂಡ್ ಅನ್ಬೇಡಿ. ಯಾರು ಯಾರ ಬಗ್ಗೆ ಆಡ್ಕೊಳಕ್ ಹೋಗ್ಬೇಡಿ, ಯಾರು ಯಾರ ಬಗ್ಗೆ ಆಡ್ಕೊಳಕ್ ಹೋಗ್ಬೇಡಿ, ಯಾರ ಬಗ್ಗೆ ಕೀಳ ಮಾತಾಡ್ಬೇಡಿ, ಯಾವ ಜಾತಿ ಅನ್ಬೇಡಿ, ಯಾವ ಕುಲ ಗೌರವ ಅನ್ಬೇಡಿ, ಯಾವ ಸಾವುಕಾರ ಬಡವರು ಅನ್ಬೇಡಿ. ಇದೊಂದೇ ನಿಮ್ಗೆ ವಿನಂತಿ ನಾ ಕೇಳೋದು. ಎಲ್ಲವನ್ನು ಉಣದ ಭೂಮಿಗೆ ಇವತ್ತು ಮಕ್ಕಳು ದತ್ತಾಗ್ಬಿಡ್ತೀನಿ. ಜ್ವರ ಒಂದ್ಸರಿ ಕ್ಲಾಸ್ ಹಾಕಿ ಹಂಗೆ ನಮ್ಮ ಮಕ್ಕಳು ಒಂದ್ಸರಿ ಕೊಟ್ಬಿಡ್ತೀನಿ. ಅಕ್ಕ ಮಗಳು ಕೊಟ್ಟಿನಿ, ನಿಂಗೆ ಹುಷಾರು ನೋಡ್ಕೆ ಅಲ್ವಾ ಸರಿ. ಈಗ ಅದನ್ನ ಬೇರೆ ರೆಡಿ ಮಾಡೋಣ. ಮಕ್ಕಳು ಕೊಡ್ತೀರಿ ಬಸ್, ಮಕ್ಕಳು ಕೊಡ್ತೀನಿ. ಏನ್ ಹಚ್ಚಿರ ಮಕ್ಕಳು ಹೆಸರು? ಯಾರು ಅರ್ಪಿತ? ಯಾರು ಅರ್ಪಿಕಾ ಅರ್ಪಿಕಾ ದುರ್ಗಾ ಅರ್ಪಿಕಾ ಅರ್ಪಿಕಾ ದುರ್ಗಾ. ಏನಪ್ಪಿದು? ಅರ್ಪಿತ ದುರ್ಗಾ ಅರ್ಪಿತ ದುರ್ಗಾ ಅರ್ಪಿತ ದುರ್ಗಾ. ನಮ್ಮ ಜನಗಳು ಯಾವ್ದಾರ ಸ್ವಲ್ಪ ಡ್ಯಾನ್ಸ್ ಹೊಡೆದ್ರೆ, ಯಾವ್ದಾರ ಮದುವೆಯಲ್ಲಿ ಯಾರ ಡ್ಯಾನ್ಸ್ ಹೊಡೆದ್ರೆ, ಚಾಟಿ ಹಾಕೊಂಡ್ರೆ ಶಿಲೆ ಹೊಡಿತೀರಿ. ಮಕ್ಕಳುಗಳು ಅದು ಅಪ್ರೂಪ್ ಮಕ್ಕಳಾಯ್ತು ಮಕ್ಕಳಿಗೆ ಅಂದ್ರೆ ಯಾರು ಯಾ ನಮ್ಗೆ ಹಾಕ್ಬೇಕು ಅಂತೀರಿ. ಒಂದ್ಸರಿ ಇವತ್ತು ನಮಗಲ್ಲ, ಅವ್ರ ಪ್ರೀತಿಗಾರ ಪಾಸ್ ಹೊಡೀರಿ. ಯಾರಿಗಲೇ ಮಕ್ಕಳು ಸಮಾನ ಆಗಲಿ ಅಂತ ಒಂದು 10 ಜನಕ್ಕೆ ಹೇಳಿದ್ದೀನಿ. ಎಷ್ಟೋ ಜನ ನಮ್ಮ ಸಿರಾದ ತಕ್ಕಪುರದಲ್ಲಿ ಎಲ್ಲಾರ್ಗು ಹೆಣ್ಪಾಪನೇ ಆಗಿದೆ ಸರ್. ಎಲ್ಲ ಒಬ್ಬರೇ ಅಲ್ಲ, ಬಂದು ಹೋಗಿದ್ದಾರೆ. ಇವತ್ತು ಈ ತರ ಏನ್ ನಮಗೆ ಯೂಟ್ಯೂಬ್ ಫೇಸ್ಬುಕ್ ಅಲ್ಲಿ ನಾನೆಲ್ಲ ಯೂಟ್ಯೂಬ್ ಫೇಸ್ಬುಕ್ ಹಾಕೋದು ಇವತ್ತು ಇಲ್ಲಿ ಹಾಕ್ತಾ ನೀವು ಬಂದ ಇವತ್ತ ದಿನಕ್ಕೊಬ್ಬರು ಹಾಕಿ ಕಾಲಿಲ್ದರು ಕೈ ಇಲ್ದರು ಬರಂಗೆ ವ್ಯವಸ್ಥೆ ಮಾಡಿ ರೂಟ್ ತೋರ್ಸಂತ ವ್ಯವಸ್ಥೆ ಮಾಡೋದ ಪುಣ್ಯಾತ್ಮರು. ಅಕ್ಕಿ ತಂದ್ಕೊಡ್ತಕ್ಕಂಥ ಪುಣ್ಯಾತ್ಮರು ಯಾರಿದ್ದೀರಿ? ಅಕ್ಕಿ ಯಾರು ಕೊಡ್ತೀರಿ? ಕಾಣಿಕೆ ಡಿಬ್ಬ ₹1 ಯಾರು ಹಾಕಿರಿ ಪುಣ್ಯಾತ್ಮರು? ₹1 ದುಡ್ಡು ಯಾರು ಹಾಕಿರಿ ಪುಣ್ಯಾತ್ಮರು? ನಿಮಗೆಲ್ಲ ಒಂದ್ಸರಿ ಅಭಿನಂದನೆ ಸಲ್ಲಿಸ್ತಾ ಜ್ವರ ಒಂದ್ಸರಿಗೆ. ಯಾವತ್ತು ಎಲ್ಲೂ ನಮ್ಮದು ನಿಮ್ಗೊಂದು ವಿನಂತಿ, ಎಲ್ಲೂ ಜಾತಿ ಅನ್ಬೇಡಿ, ಎಲ್ಲೂ ನಾವು ದೊಡ್ಡವ್ರು ಸಣ್ಣವ್ರು ಅನ್ಬೇಡಿ, ಯಾರನ್ನೂ ಅಂಗವಿಕರ ಅವ್ರನ್ನ ಆಡ್ಕೆಬೇಡಿ, ಯಾರ ಬಗ್ಗೆ ಕೇಳೋಣ ಹೋಗ್ಬೇಡಿ. ಅದಿದೆ ನಮ್ಗೆ ನಾನು ರಿಕ್ವೆಸ್ಟ್ ಮಾಡೋದು. ಅದೇ ಇಲ್ಲಿ ಮತ್ತೆ ಇನ್ನೊಂದು, ಇಲ್ಲಿ ಬಂದ್ಮೇಲೆ ಅರ್ಜೆಂಟ್ ಆಗುತ್ತಾ ಅಂದ್ರೆ ಆಗಲ್ಲ, ಕಾಯ್ಬೇಕು. ಯಾಕಂದ್ರೆ ಲೇಟ್ ಆಗುತ್ತಾ ಅಂದ್ರೆ ಆಗಲ್ಲ, ಕಾಯ್ಬೇಕು. ಯಾಕಂದ್ರೆ ದೇವ್ರು ನಿಮಗೆ ಇಡೀ ಜನ್ಮ ನಿಮ್ಗೆ ದೇವ್ರು ಕಾಯ್ತು. ಒಂದಿನ ದೇವ್ರನ್ನ ಕಾಯ್ರಿ, ಏನಾಗಲ್ಲ. ಅಲ್ಲಿಂದ ಬಂದು ಇಲ್ಲಿಂದ ಬಂದಿವ್ರು ಸಂತೋಷ ಬಂದಿದ್ದೀರಿ. ಆದರೆ ಇಲ್ಲಿ ದೊಡ್ಡಸ್ಗೆ ಬೇಡ, ದೂರಿಂದ ಬಂದಿವಿ ದೊಡ್ಡ. ಯಾಕಂದ್ರೆ ನಾವು ಇಲ್ಲೇ ಇರ್ತೀವಿ, ನಾವೆಂತ ಪುಣ್ಯವಂತರು. ನನಗೆ ಸಿಕ್ಕಿರೋ ದೇವ್ರು ಐಜಡಿಗೆ ನೀರಿದೆ, ಒಳಗೊಳ್ಕೊಂಡು ಐಜಡಿ ನೀರಿದೆ, ಸಾಹಸ ಒಳಗೊಳ್ಕೊಂಡು ಬಾವಿ ನೀರಿದೆ. ಐಜಡಿಗೆ 8 ಅಡಿ ವಿಗ್ರಹ ಮೂರ್ತಿಗಳು, ವಿಗ್ರಹ ಥರ ಮಕ್ಕಳು. ದೇವ್ರು ನನಗೆ ಸಿಕ್ಕಿರೋ. ನಾನು ಎಲ್ಲೂ ಸ್ವಾಮಿಯರಾಗಿಲ್ಲ. ನಾವು ಸ್ವಾಮಿಯರಾದ್ಕಿಂತ ತಾಯರ ಸೇವಕರಾಗಿದ್ದೀವಿ. ನಾವು ಅಪ್ಪ ಅಮ್ಮ ಇದ್ದಾರೆ, ಅವ್ರು ಸಾಕೊಂಡಿದ್ದೀವಿ. ನೀವು ನಿಮ್ಮ ಅಪ್ಪ ಅಮ್ಮನ ಸಾಕ್ರಿ. ಅಕ್ಕಪಕ್ಕ ಜಗಳ ಆಡಬೇಡಿ, ಹೊಂದ್ಕೊಂಡು ಹೋಗಿ ಒಳ್ಳೆ ಕೆಲಸ ಮಾಡಿ ದೇವ್ರನ್ನ ಆರೋಗ್ಯ ಕೊಡಿ ಅಂತ ಕೇಳಿ. ಫಸ್ಟ್ ದುಡಿಮೆ ಆಮೇಲೆ ಕೇಳ್ಕೊಳ್ಳೋಂತ ಅಲ್ಲ. ಆರೋಗ್ಯ ಚೆನ್ನಾಗಿ ದುಡಿಮೆ ಏನ್ ಬೇಕು ಸಂಪಾದನೆ ಮಾಡ್ಬೋದು. ಹುಷಾರಿಲ್ಲ ಸರ್, ಇಲ್ಲಿ ಪ್ರತಿಯೊಂದು ಹೆಸರು ಹೇಳಿದ್ದಕ್ಕೆ ಆರಾಮ್ಸೆ ಇದ್ದಾರೆ ಇಬ್ರು. ಅದು ಅಕ್ಕಿ ತಿಸಿಲ್ಲ ಅನ್ನೋ ಬಿಡಲ್ಲ ಅದು. ಮತ್ತೆ ಹೇಳಿ ನೋಡಿ, ಇನ್ನ ಯಾರು ನಿಜವಾದ ಹ್ಯಾಂಡಿಕ್ಯಾಪ್ ಪೇಷಂಟ್ ಇದ್ರೆ ಕಲ್ ಮೇಲೆ ಸುಮ್ಮನೆ ಕೂತ್ಕೊಳ್ರಿ ಅಲ್ವಾ. ಅವ್ರ